ನಮಸ್ಕಾರ, ಕನ್ನಡ 9ಗೆ ಸ್ವಾಗತ. ನಾನು ಸುಪ್ರೀತಾ ಅಶ್ವಥ್. ಈಗ ಹೆಡ್ಲೈನ್ಸ್. ಪ್ರಜ್ವಲ್ ರೇವಣ್ಣಗೆ ಶಾಕ್ ನೀಡಿದ ಹೈಕೋರ್ಟ್, ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಏಕಸದಸ್ಯ ಪೀಠದಿಂದ ಆದೇಶ. ವಕ್ಫ್ ಕಾಯ್ದೆ ಖಂಡಿಸಿ ರಾಜ್ಯದಾದ್ಯಂತ ಬಿಜೆಪಿಯಿಂದ ಪ್ರತಿಭಟನೆ. ವಕ್ಫ್ ಕಾಯ್ದೆಗೆ ಕಡಿವಾಣ ಹಾಕದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ. ಬಿಜೆಪಿ ನಾಯಕರಿಂದ ಎಚ್ಚರಿಕೆ. ನವೆಂಬರ್ 26ರಂದು ಮಹಾಬೋಧಿ ಮಹಾವಿಹಾರದ ಮುಕ್ತಿ ಆಂದೋಲನ. ಭಾರತದ ಸಂವಿಧಾನ ರಚನೆಯ ಸುಸಂದರ್ಭದಲ್ಲಿ ಬೌದ್ಧರ ಧಾರ್ಮಿಕ ಹಕ್ಕಿಗಾಗಿ ಒತ್ತಾಯ. ಭಾರತೀಯ ಬೌದ್ಧ ಮಹಾಸಭಾದ ಅಧ್ಯಕ್ಷ ಎಚ್.ಡಿ. ಬಸವರಾಜು ಮಾಹಿತಿ. ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಆರೋಪವನ್ನ ಎದುರಿಸುತ್ತಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ಇದೀಗ ವಜಾಗೊಳಿಸಿದೆ. ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಆರೋಪ ಎದುರಿಸ್ತಾ ಇರೋ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠದಲ್ಲಿ ಈ ಆದೇಶ ಹೊರಬಿದ್ದಿದೆ. ಬಂಧನದ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಜಾಮೀನು ಕೋರಿದ್ರು. ಅಮಾನತುಗೊಂಡ ನಾಯಕನ ವಿರುದ್ಧ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 376/2/N, ಸೆಕ್ಷನ್ 376/2/K ಸೇರಿದಂತೆ ಹಲವಾರು ನಿಬಂಧನೆಗಳ ಅಡಿಯಲ್ಲಿ ಆರೋಪ ಹೊರಿಸಲಾಗಿದೆ. ಹೆಚ್ಚುವರಿಯಾಗಿ ಖಾಸಗಿತನದ ಉಲ್ಲಂಘನೆಗೆ ಸಂಬಂಧಪಟ್ಟ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ 66E ಅಡಿಯಲ್ಲಿ ಅವರ ವಿರುದ್ಧ ಆರೋಪ ಹೊರಿಸಲಾಗಿದೆ. ಈ ಪ್ರಕರಣದಲ್ಲಿ ಪ್ರಜ್ವಲ್ ನಿರೀಕ್ಷಣಾ ಜಾಮೀನು ಕೋರಿದ್ರು ಎನ್ನಲಾಗಿದೆ. ಅಕ್ಟೋಬರ್ 21ರಂದು ಪ್ರಜ್ವಲ್ ಅವರ 1 ಜಾಮೀನು ಮತ್ತು 2 ನಿರೀಕ್ಷಣಾ ಜಾಮೀನು ಅರ್ಜಿಗಳನ್ನು ಹೈಕೋರ್ಟ್ ವಜಾ ಮಾಡಿತ್ತು. ಇದನ್ನ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ. ವಕ್ಫ್ ವಿವಾದವನ್ನ ಖಂಡಿಸಿ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ರೈತರ ಜಮೀನು ಕಬಳಿಸಿದ ಗುಂಡಾಗಿರಿಗೆ, ದೇವಸ್ಥಾನ ಮಠಗಳ ಜಾಗ ಅತಿಕ್ರಮಣ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯರಿಗೆ, ಮಠ ಮಂದಿರ ಜಾಗಕ್ಕೂ ಬೇಲಿ ಹಾಕಿದ ಸಿದ್ದರಾಮಯ್ಯರಿಗೆ, ವಕ್ಫ್ ಬೋರ್ಡ್ ಅವರು ಏನು ಸಾಬೀತು ಮಾಡಬೇಕಾಗಿಲ್ಲ, ಕೇವಲ ಅವರು ಘೋಷಣೆ ಮಾಡಿಕೊಂಡ್ರು. ವಕ್ಫ್ ಅಂತ ಹೇಳಿ ಘೋಷಣೆ ಮಾಡ್ಕೊಂಡ್ಬಿಟ್ರೆ ಸಾಕು ಅಂತಕ್ಕಂಥ ತಿದ್ದುಪಡಿಯನ್ನು ಒಂದು ತಗೊಂಡ್ಬಂದ್ರು. ಅಲ್ಲಿ ಮಾತ್ರ ಒಂದಷ್ಟು ಭಾಗ್ಯಗಳನ್ನ ಪೂರೈಸುವಂಥ ಕೆಲಸ ಮಾಡಿಕೊಂಡು ಈಗ ಜನಸಾಮಾನ್ಯರ ರೈತರ ಆಸ್ತಿಗೆ ಕಣ್ಣಾಕಿರುವಂಥ ಸರ್ಕಾರ. ಪ್ರಗತಿಪರ ರೈತರು ಇವತ್ತು ಯಾರು ಅವರ ಪಾಣಿಯಲ್ಲಿ ಈಗಾಗಲೇ ಗುರುತಾಗಿದೆ, ಅವರ ಹೆಸರುಗಳು ಬದಲಾವಣೆಯಾಗಿ ವಕ್ಫ್ ಆಸ್ತಿ ಹೆಸರು ಬರ್ತಾ ಇದೆ. ಅವರಿಂದ ನಾವು ಇವತ್ತು ಅಹವಾಲುಗಳನ್ನು ಸ್ವೀಕರಿಸಿ ಸಂಜೆ 5 ಗಂಟೆವರೆಗೂ ಇಡೀ ದಿನ ಇಲ್ಲೇ ಒಂದು ಅಹವಾಲನ್ನು ಸ್ವೀಕರಿಸ್ತಾ, ಜೊತೆಗೆ ಆ ಒಂದು ನೊಂದ ಸಂಸ್ಥೆಗಳಿರ್ಬೋದು, ಸಂಘಗಳಿರ್ಬೋದು ಮತ್ತು ರೈತರ ಜಮೀನು ಮೇಲೆ ಆಗಿರುವಂಥ ಅನ್ಯಾಯಗಳೇನಿರ್ಬೋದು ಅದರ ಅಡಿಯಲ್ಲಿ ಇವತ್ತು ನಾವು ಒಂದು ಮನವಿಗಳನ್ನು ಸ್ವೀಕರಿಸಿ ಸಂಜೆ 5 ಗಂಟೆಗೆ ಜಿಲ್ಲಾಧಿಕಾರಿಗಳಿಗೆ ಆ ಮನವಿ ಪತ್ರವನ್ನು ಪರಿಶೀಲಿಸಿ ರಾಜ್ಯಪಾಲರಿಗೆ ಮುಟ್ಟಿಸುವಂತೆ ಕೋರ್ಕಳೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ ಈಗಾಗಲೇ 4-5 ಪ್ರಕರಣಗಳು, ಅದು ಅರ್ಕುಲ್ಗೂಡಲ್ಲಿ ಇರ್ಬೋದು, ಚನ್ನರಾಯಪಟ್ಟಣ ಇರ್ಬೋದು, ಬೇಲೂರು ಹತ್ರ ಗಡ್ಡಳ್ಳಿಲಿ ಇರ್ಬೋದು, ಮತ್ತು ಕೆಲವು ವೈಯಕ್ತಿಕ ಆಸ್ತಿಗಳು ಏನು ಇಷ್ಟು ವರ್ಷ ಮಠದ ಹೆಸರಲ್ಲಿ ಬರ್ತಿರೋಂಥ ಆಸ್ತಿಗಳು ಎಲ್ಲ ವಕ್ಫಾಗಿ ಬಂದಿರೋದು. ಇದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೇವೆ. ಇದು ಸಾಂಕೇತಿಕ ಹೋರಾಟ ಮಾತ್ರ. ಜಿಲ್ಲಾಧಿಕಾರಿಗಳ ಆವರಣದಲ್ಲೇ ಇವತ್ತು ಮಾಡಬೇಕು ಅಂತ ನಿಶ್ಚಯಪಡಿಸಿ ಅವರ ಅನುಮತಿಯನ್ನು ಪಡೆದು ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇದಕ್ಕೆ ನ್ಯಾಯ ದೊರಕದೇ ಇದ್ದ ಕಾರಣದಲ್ಲಿ ನಾವು ಇದು ರಾಜ್ಯಾದ್ಯಂತ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರಣ್ಣನವರು ಏನು ಕೂಗನ್ನು ಕೊಟ್ಟಿದ್ದಾರೆ 21, 22ನೇ ತಾರೀಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಬೇಕು ಅಂಥೇಳಿ, ಅದೇ ರೀತಿಯಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾಗಿ ಹೋರಾಟವನ್ನು ಸ್ವರೂಪವನ್ನು ತೊಗೊಳ್ತೀವಿ ಅಂತ ಹೇಳ್ತಾ, ಮುಂಬರುವಂಥ ವಿಧಾನಸಭಾ ಏನು ಅಧಿವೇಶನ ಇದೆ ಬೆಳಗಾವಿಯಲ್ಲಿ, ಅಲ್ಲಿ ರೈತರ ಮತ್ತು ನೊಂದರ ದೊಡ್ಡ ಪ್ರಮಾಣದ ಒಂದು ತಂಡವನ್ನೇ ಕರ್ಕೊಂಡು ಹೋಗಿ ನ್ಯಾಯ ಸಿಗುವವರೆಗೂ ಅಲ್ಲಿ ಅಧಿವೇಶನದಲ್ಲಿ ನಾವು ಪ್ರತಿಭಟನೆಯನ್ನು ನಮ್ಮ MLAಗಳ ಮುಖಾಂತರ, ನಮ್ಮ ಜನಪ್ರತಿನಿಧಿಗಳ ಮುಖಾಂತರ ಈ ಒಂದು ಹೋರಾಟವನ್ನು ಇನ್ನಷ್ಟು ತೀವ್ರತೆಗೆ ತೊಗೊಂಡೋಗ್ತೀವಿ ಅಂತ ಹೇಳ್ತಾ, ತಾವೆಲ್ಲರೂ ಇಷ್ಟೊತ್ತರೆಗೂ ಸಹಕಾರ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನ ವ್ಯಕ್ತಪಡಿಸಿ. ಕಾಂಗ್ರೆಸ್ಗೆ ಅಧಿಕಾರ ನೀಡಿದ್ದು ಭಸ್ಮಾಸುರನಿಗೆ ಅವಕಾಶ ಕೊಟ್ಟಂತಾಗಿದೆ. ಕಾಂಗ್ರೆಸ್ ಸರ್ಕಾರ ಭಸ್ಮಾಸುರನ ಪಾತ್ರವನ್ನ ನಿರ್ವಹಿಸ್ತಾ ಇದೆ ಎಂದು ಬಿಜೆಪಿಯ ಪರಿಷತ್ ಸದಸ್ಯ ಸಿ.ಟಿ. ರವಿ ವಾಗ್ದಾಳಿ ನಡೆಸಿದ್ರು.
1500 ವರ್ಷಗಳ ಹಿಂದೆ ಯಾವ ಅಲ್ಲಾನೂ ಇರಲಿಲ್ಲ, ಯಾವ ಮುಲ್ಲಾನೂ ಇರಲಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಸಚಿವ ಜಮೀರ್ ಅಹಮದ್ ಅವರನ್ನ ನಂಬಿದ್ದಾರೆ ಅಂತ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ವಕ್ಫ್ ವಿಚಾರವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಮಾತನಾಡಿದ ಅವರು, ಕಾಂಗ್ರೆಸ್ಗೆ ಅಧಿಕಾರ ನೀಡಿದ್ದು ಭಸ್ಮಾಸುರನಿಗೆ ಅವಕಾಶ ಕೊಟ್ಟಂತಾಗಿದೆ. ಭಸ್ಮಾಸುರನ ಪಾತ್ರವನ್ನ ಕಾಂಗ್ರೆಸ್ ನಿರ್ವಹಿಸ್ತಾ ಇದೆ, ಬಕಾಸುರನ ಪಾತ್ರವನ್ನ ನಿರ್ವಹಿಸ್ತಾ ಇದೆ ಅಂತ ಕಿಡಿಕಾರಿದ್ರು. 1500 ವರ್ಷಗಳ ಹಿಂದೆ ಯಾವ ಅಲ್ಲಾನೂ ಇರಲಿಲ್ಲ, ಯಾವ ಮುಲ್ಲಾನೂ ಇರಲಿಲ್ಲ. ವಿಧಾನಸೌಧನೂ ನಮ್ಮದು ಅಂತಾರೆ. ಅದಕ್ಕೆ ಈ ಸೊಕ್ಕು ಎಲ್ಲಿಂದ ಬಂತು? ಕಾಂಗ್ರೆಸ್ ಕೊಟ್ಟ ಪರಮಾಧಿಕಾರದಿಂದ ಈ ಸೊಕ್ಕು ಬಂದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲಿ ವಕ್ಫ್ ಟ್ರಿಬ್ಯುನಲ್ನಲ್ಲಿ ನೀವು ಹೇಗೆ ಹೇಳ್ತೀರಿ ಕತೆ ಅಂದ್ರೆ, ಕಾಂಗ್ರೆಸ್ ಮಾಡಿರುವ ಕತೆ ಸಿದ್ದರಾಮಯ್ಯನವರಿಗೂ ಚೆನ್ನಾಗಿ ಗೊತ್ತಿದೆ. ತೋಳ ಕುರಿ ಹೊತ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ನ್ಯಾಯ ಕೇಳಕ್ಕೆ ಕುರಿ ಮಂದೆ ಕರ್ಕೊಂಡು ತೋಳ ಹತ್ರಕ್ಕೆ ಹೋಗ್ಬೇಕು. ಅಂದ್ರೆ ಕುರಿ ಮಂದೆ ತಗೊಂಡು ತೋಳದ ಹತ್ರಕ್ಕೆ ಹೋದ್ರೆ ಕುರಿಮರಿ, ತೋಳ ಕುರಿಮರಿನ್ ಬಿಡುತ್ತಾ? ಸಿದ್ದರಾಮಯ್ಯನವರೇ, ನೀವು ಕುರಿ ಕಾಯ್ದಿದ್ದೀರಿ, ನಾನು ಕುರಿ ಕಾಯ್ದಿದ್ದೀನಿ, ನೀವು ದನ ಕಾಯ್ದಿದ್ದೀರಿ, ನಾವು ದನ ಕಾಯ್ದಿದ್ದೀವಿ. ತೋಳನ ಹತ್ರ ಹೋಗಿ ಕುರಿಮರಿ ಕಳಿಸಿ ನ್ಯಾಯ ಕೇಳೋ ಪದ್ಧತಿ ಎಲ್ಲರೂ ಇದೆಯಾ? ಆದ್ರೆ ನೀವಿವತ್ತು ಒಕ್ಕೋಡಿ ಕೊಟ್ಟಿರುವ ಅಧಿಕಾರ ತೋಳನ ಹತ್ರಕ್ಕೆ ಹೋಗಿ ಕುರಿಮರಿ ನ್ಯಾಯ ಕೇಳಬೇಕು ಅಂತ ಹೇಳ್ತಿರಲ್ಲ, ಇದಕ್ಕಾಗಿ ನೀವು ಲಾ ಓದಬೇಕಿತ್ತ? ಇದಕ್ಕಾಗಿ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿತ್ತ? ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದು ಯಾರೊಬ್ಬರ ಹಕ್ಕು ಕಿತ್ಕೊಳ್ಳಕ್ ಅವಕಾಶ ಇರಬಾರ್ದು ಅಂತ ಸಂವಿಧಾನ ಬರೆದಿದ್ದು. ಸಂವಿಧಾನದಲ್ಲಿ ತಾರತಮ್ಯ ಇರಬಾರ್ದು ಅಂತೇಳಿ ಅವರ ಸಂವಿಧಾನದ ಆಶಯ ಇರೋದು. ಆದ್ರೆ ನಿಮ್ ಪಾರ್ಟಿ ಮಾಡಿರೋದೇನು? ವಕ್ಫ್ ಬೋರ್ಡಿಗೆ ಪರಮಾಧಿಕಾರ ಕೊಟ್ಬಿಟ್ರಲ್ಲ. ನನಗನ್ಸುತ್ತೆ ರಾಜ್ಯದ ಜನ ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರ ಕೊಟ್ಟಿದ್ದು ಭಸ್ಮಾಸುರನಿಗೆ ವರ ಕೊಟ್ಟಂಗಾಗಿದೆ. ಭಸ್ಮಾಸುರ ಯಾರು ವರ ಕೊಟ್ಟಿದ್ದ ಅವನ ತಲೆ ಮೇಲೆ ಕೈ ಇಟ್ಟು ಸುಡಕ್ ಪ್ರಯತ್ನ ಮಾಡಿದ್ದಂತೆ. ಜನ ಇವತ್ತು ಕಾಂಗ್ರೆಸ್ಸಿಗೆ ಅಧಿಕಾರ ಅನ್ನೋ ವರ ಕೊಟ್ಟಿದ್ದು. ಕಾಂಗ್ರೆಸ್ ಮಾಡ್ತಿರೋದೇನು ಅಂತಂದ್ರೆ, ಅಧಿಕಾರ ಅನ್ನೋ ವರ ಕೊಟ್ಟ ಜನರನ್ನೇ ಭಸ್ಮ ಮಾಡ್ಲಿಕ್ಕೆ ಹೊಟ್ಟಿದೆ. ಭಸ್ಮಾಸುರನ ಪಾತ್ರವನ್ನ ಕಾಂಗ್ರೆಸ್ ಪಾರ್ಟಿ ನಿರ್ವಹಿಸ್ತಾ ಇದ್ರೆ, ಬಕಾಸುರನ ಪಾತ್ರವನ್ನ ವಕ್ಫ್ ಬೋರ್ಡ್ ನಿರ್ವಹಿಸ್ತಾ ಇದೆ. ಬಕಾಸುರನಿಗೆ ಏನ್ ಕೊಟ್ಟರು ರುಂಗ ಹಾಕೋಣಂತೆ. ಈ ವಕ್ಫ್ ಬೋರ್ಡ್ ಅನ್ನೋ ಬಕಾಸುರ ರೈತರ ಜಮೀನನ್ನು ನಮ್ದು ಅಂತ ಹೇಳ್ತಾ ಇದೆ. ಈಗ ಪುಟ್ಟದೊಂದು ವಿರಾಮ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದೆಯಾ? ಸರಿಯಾದ ಮಾರ್ಗದರ್ಶಕರು ಸಿಗ್ತಿಲ್ವೇ? ಹಾಗಿದ್ರೆ ನಿಮ್ಗಿದೆ ಇಲ್ಲೊಂದು ಸುವರ್ಣ ಅವಕಾಶ. ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಸಿ ವತಿಯಿಂದ 5 ರಾತ್ರಿ 6 ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು, ವಿಶೇಷ ರಿಯಾಯಿತಿ ದರದಲ್ಲಿ EMI ಆಪ್ಷನ್ ಕೂಡ ಲಭ್ಯವಿದೆ. ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ 4 ಸ್ಟಾರ್ ಹೋಟೆಲ್ ಅಕಾಮಿಡೇಷನ್ಸ್, ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಮಸ್ತ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು, ಅನುಭವಿ ಗೈಡ್ ನಿಮ್ಮೊಂದಿಗೆ ಇರ್ತಾರೆ. ಸೈಟ್ ಸೀಯಿಂಗ್ ಪ್ಲೇಸಸ್ ಅಲ್ಲಿ ನೀವು ಮಿರಾಕಲ್ ಗಾರ್ಡನ್ ಮತ್ತು ಗ್ಲೋಬಲ್ ವಿಲೇಜ್, ಬುರ್ಜ್ ಖಲೀಫಾ, ಫೌಂಟೇನ್ ಶೋ ಅಂಡ್ ಅಂಡರ್ ವಾಟರ್ ಝೂ at Dubai Mall, Marine cruise with dinner, desert safari with belly dance, Abu Dhabi city tour with Hindu temple, Ferrari World, Dubai city tour with Dubai frame photo stop, Future of Museum ಹಾಗೂ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬಹುದು, ಸುತ್ತಾಡಬಹುದು.
ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ. ಟ್ರಾವೆಲ್ ಈಸಿ ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ 9591027265 7899173517. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಬುದ್ಧಗಯಾದ ಮಹಾಬೋಧಿ ಮಹಾವಿಹಾರದ ಮುಕ್ತ ಆಂದೋಲನವನ್ನು ನವೆಂಬರ್ 26ರಂದು ಮಾಡಲಾಗುತ್ತಿದ್ದು ಎಲ್ಲ ಬೌದ್ಧ ಬಾಂಧವರು ಭಾಗವಹಿಸಬೇಕೆಂದು ಭಾರತೀಯ ಬೌದ್ಧ ಮಹಾಸಭಾದ ಅಧ್ಯಕ್ಷ ಎಚ್.ಟಿ. ಬಸವರಾಜು ಮನವಿ ಮಾಡಿದರು. ಬುದ್ಧಗಯದ ಮಹಾಬೋಧಿ ಮಹಾವಿಹಾರದ ಮುಕ್ತಿ ಆಂದೋಲನವನ್ನ ನವೆಂಬರ್ 26ರಂದು ಮಾಡಲಾಗ್ತಾ ಇದ್ದು ಎಲ್ಲ ಬೌದ್ಧ ಬಾಂಧವರು ಭಾಗವಹಿಸಬೇಕು ಅಂತ ಭಾರತೀಯ ಬೌದ್ಧ ಮಹಾಸಭಾದ ಅಧ್ಯಕ್ಷ ಎಚ್.ಟಿ. ಬಸವರಾಜ್ ಮನವಿ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಹಾರ ರಾಜ್ಯದ ಬುದ್ಧಗಯ ಜಗತ್ತಿನ ಎಲ್ಲ ಬೌದ್ಧರಿಗೆ ಪವಿತ್ರವಾದ ಸ್ಥಳ. ಭಾರತದಲ್ಲಿ ಆಯಾ ಧರ್ಮದ ಪುಣ್ಯಕ್ಷೇತ್ರಗಳ ನಿರ್ವಹಣೆ ಆಯಾ ಧರ್ಮೀಯರಿಂದಲೇ ನಿರ್ವಹಿಸುತ್ತಿರುವಾಗ ಬೌದ್ಧರ ಪುಣ್ಯಕ್ಷೇತ್ರದಲ್ಲಿ ಮಾತ್ರ ಇತರೆ ಧರ್ಮೀಯರ ಆಡಳಿತ ಸರಿಯಲ್ಲ. ಭಗವಾನ್ ಬುದ್ಧರ ಜ್ಞಾನೋದಯವಾದ ಪುಣ್ಯಕ್ಷೇತ್ರ ಬೌದ್ಧರಿಗೆ ಸೇರಿತು. ಇದು ನಮ್ಮ ಸಂವಿಧಾನದ ಹಕ್ಕು. ಹಾಗಾಗಿ ನವೆಂಬರ್ 26ರಂದು ಭಾರತ ಸಂವಿಧಾನ ರಚನೆಯ ಸುಸಂದರ್ಭದಲ್ಲಿ ಬೌದ್ಧರಾದ ನಾವು ಧಾರ್ಮಿಕ ಹಕ್ಕಿಗಾಗಿ ಒತ್ತಾಯಿಸುತ್ತಿದ್ದೇವೆ ಅಂತ ಮಾಹಿತಿ ನೀಡಿದರು. ಈಗ ಈ ತಿಂಗಳು 26ನೇ ತಾರೀಕು ಸಂವಿಧಾನ ದಿನಾಚರಣೆ ಇದೆ. ಆ ಸಂವಿಧಾನ ದಿನಾಚರಣೆಯ ದಿನ ನಮ್ಮ ಬೌದ್ಧರ ಧಾರ್ಮಿಕ ಹಕ್ಕಿಗಾಗಿ, ಸಂವಿಧಾನ ದತ್ತವಾಗಿ ಬಂದಿರತಕ್ಕಂಥ ಧಾರ್ಮಿಕ ಹಕ್ಕಿಗಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ವಿಚಾರವಾಗಿ ದೇಶದಾದ್ಯಂತ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ, ಆ ಮನವಿಯನ್ನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಮತ್ತು ಬಿಹಾರ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಿಗೆ ಒಂದು ಆಗ್ರಹಪೂರ್ವಕ ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಅದನ್ನ ಬೌದ್ಧರಿಗೆ ಬಿಟ್ಟುಕೊಡಬೇಕು. ಈ ಆಡಳಿತವನ್ನ ಬೌದ್ಧರ ಯಾತ್ರಾ ಸ್ಥಳ, ಅದು ಬೌದ್ಧರ ಯಾತ್ರಾ ಸ್ಥಳವನ್ನ ಬೌದ್ಧರಿಗೆ ಬಿಟ್ಟುಕೊಡಬೇಕು. ನೀವೆಲ್ಲ ಬಂದು ಇಲ್ಲಿ ಆಡಳಿತ ಮಾಡಿ ಇದರ ಅವ್ಯವಸ್ಥೆ ಕಾರಣ ಆಗ್ತಾ ಇದ್ದೀರಿ. ಏನ್ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ, ನಮ್ಮ ಸಂಸ್ಕಾರಗಳು ಉಳಿಸ್ಕೊಳಕ್ ಆಗ್ತಾ ಇಲ್ಲ ನಾವು ಅಂತ ಹೇಳಿ ನಾವು ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಅದು ರಾಷ್ಟ್ರದಾದ್ಯಂತ ನಡೀತಾ ಇರ್ತಕ್ಕಂಥ ಈ ಚಳವಳಿಯಲ್ಲಿ, ಪ್ರತಿಭಟನೆಯಲ್ಲಿ ಎಲ್ಲ ನಮ್ಮ ಬೌದ್ಧ ಬಂಧುಗಳು, ಹಾಸನ ಜಿಲ್ಲೆಯ ಬೌದ್ಧ ಬಂಧುಗಳು ಎಲ್ಲ ಬಂದು ಸೇರಿಕೊಂಡು ಒಂದು ಜಿಲ್ಲಾಧಿಕಾರಿಗಳಿಗೆ ಪ್ರತಿಭಟನೆ ಮೂಲಕ ಒಂದು ಮನವಿಯನ್ನು ಸಲ್ಲಿಸಬೇಕು ಅಂತ ಈ ಪತ್ರಿಕಾಗೋಷ್ಠಿಯನ್ನ ನಾವು ಈ ದಿನ ಕರೆದು ಎಲ್ಲ ಬೌದ್ಧ ಮಿತ್ರರು, ಎಲ್ಲ ಸಂಘಟನೆಗಳು, ದಲಿತ ಸಂಘಟನೆ, ಪ್ರಗತಿಪರ ಸಂಘಟನೆ ಎಲ್ಲರನ್ನೂ ಸಹ ಈ ಪತ್ರಿಕಾಗೋಷ್ಠಿಯ ಮೂಲಕ ಆಹ್ವಾನಿಸ್ತಾ ಇದ್ದೀವಿ. ಜೊತೆಗೆ ಇದು ಏನಿದೆ 1949 BDMC ಕಾಯ್ದೆಯನ್ನ ರದ್ದು ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರವನ್ನ ಒತ್ತಾಯಪೂರ್ವಕವಾಗಿ ಕೋರ್ತಾ ಇದ್ದೀವಿ. ವಳಲಹಳ್ಳಿ ಕಾಫಿ ಬೆಳೆಗಾರರ ಸಂಘದ ವಾರ್ಷಿಕ ಮಹಾಸಭೆಯು ಅಧ್ಯಕ್ಷ ಸಿಎಂ ಬಾಬು ಅವರ ಅಧ್ಯಕ್ಷತೆಯಲ್ಲಿ ಸಕಲೇಶಪುರ ತಾಲೂಕಿನ ವಳಲಹಳ್ಳಿಯ ಎಚ್.ಡಿ. ದೇವೇಗೌಡ ಸಾರ್ವಜನಿಕ ಸಮುದಾಯ ಭವನದಲ್ಲಿ ನಡೆಯಿತು. ವಳಲಹಳ್ಳಿ ಬೆಳೆಗಾರರ ಸಂಘದ ವಾರ್ಷಿಕ ಮಹಾಸಭೆ ಅಧ್ಯಕ್ಷ ಸಿಎಂ ಬಾಲು ಅವರ ಅಧ್ಯಕ್ಷತೆಯಲ್ಲಿ ಸಕಲೇಶಪುರ ತಾಲೂಕಿನ ವಳಲಹಳ್ಳಿಯ ಎಚ್.ಡಿ. ದೇವೇಗೌಡ ಸಾರ್ವಜನಿಕ ಸಮುದಾಯ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ ಅಧ್ಯಕ್ಷ ಎಚ್.ಡಿ. ಮೋಹನ್ ಕುಮಾರ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕಾಫಿ ಬೆಳೆಗಾರರು ಹೆಚ್ಚು ಕಾಫಿ ಬೆಳೆಯುವ ಮೂಲಕ ಆರ್ಥಿಕವಾಗಿ ಸದೃಢ ಆಗೋ ನಿಟ್ಟಿನಲ್ಲಿ ಬೆಳೆಗಾರರ ಸಂಘಟನೆಗೆ ಬೆನ್ನೆಲುಬಾಗಿ ನಿಲ್ಲುತ್ತದೆ. ಹೀಗಂತ ಭರವಸೆ ನೀಡಿದ ಅವರು, ಕಾಫಿ ಗಿಡದ ನಿರ್ವಹಣೆ, ಓಟಿ ಪರೀಕ್ಷೆ ವಿಧಾನ, ರಸಗೊಬ್ಬರ ಅಳವಡಿಸುವ ಕ್ರಮ, ಬೇಡಿಕೆ ಹಾಗೂ ಬೆಳೆಯುವ ವಿಧಾನದ ಬಗ್ಗೆ ತಿಳಿಸಿದರು. ಮಾತಾಡ್ತೀನಿ ನಾನು. ಮತ್ತೆ ಗುಣಮಟ್ಟ ಕಾಪಾಡೋದಕ್ಕೋಸ್ಕರ ನೀವು ಒಣಗಿಸೋ ಕ್ರಮನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಬೇಕಾಗುತ್ತೆ. ರಾಶಿ ಹಾಕ್ಬಿಡಿ ದಯವಿಟ್ಟು. ಏನಾಗುತ್ತೆ, ಬೇಗ ಒಣಗಲಿ ಅಂತೇಳಿ ರಾಶಿ ಹಾಕೋ ಪದ್ಧತಿ ಇದೆ, ತುಂಬಾ ಕಡೆ ನಾನು ನೋಡಿದ್ದೀನಿ. ರಾಶಿ ಹಾಕೋದ್ರಿಂದ 5% ತೂಕ ನೀವು ಕಳ್ಕೊತೀರ. ಕಾಫಿ ಒಣಗಿಸೋದು, ಬೇಯಿಸೋದಲ್ಲ. ಅದೇನಾಗುತ್ತೆ, ಬರ್ನ್ ಆದಟ್ಟಿಗೆ ಡೆನ್ಸಿಟಿ ಕಳ್ಕೊಳ್ಳುತ್ತೆ, ನಿಮಗೆ ಬಹಳ ಬೇಗ ಒಣಗುತ್ತೆ. ಬಟ್ ನಿಮಗೆ 100 ಮೂಟೆ ಆಗೋ ಜಾಗದಲ್ಲಿ 95 ಮೂಟೆ ಕಾಫಿ ಆಗುತ್ತೆ. ಕಾಫಿ ರಾಶಿ ಹಾಕಿ ಹರಡುವಾಗ ಹೀಟಾಗಿ ಸುಡ್ತಾ ಹೊಗೆ ಹೇಳ್ತಾ ಇರುತ್ತಲ್ಲ, ಒಳಗಡೆ ಬೆಂದೋಗುತ್ತೆ. ಕಾಫಿ ಬೆಂದೋಯ್ತು ಅಂದರೆ ನಿಮ್ಮ ಕಾಫಿ ವೆಯ್ಟ್ ಕಳ್ಕೊಳ್ಳುತ್ತೆ. ಗೊಬ್ಬರ ಹಾಕುವಾಗ ನಿಮಗೆ ಅದೊಂದು ಖರ್ಚು ಉಳಿಯುತ್ತೆ. ಬಟ್ಟೆ ಬಿಡಿಸೋದ್ರಿಂದ ಏನಾಗುತ್ತೆ, ಡೈರೆಕ್ಟ್ ರೂಟ್ ಮೇಲೆ ಬೀಳುತ್ತೆ ಗೊಬ್ಬರ. ಮತ್ತೆ ಅವಾಗ ಬಿಸಿಲಿರೋದ್ರಿಂದ ಬುಡ ಒಣಗುತ್ತೆ ಬೇಗ. ನಮಗೆ ಎಷ್ಟು ನೀರು ಹೊಡೆದ್ರೂ ಸಾಕಾಗಲ್ಲ. ಮತ್ತೆ ತರಗಿನ ಮೇಲೆ ಹಾಕೋದ್ರಿಂದ ನಿಮಗೆ 1% ಗೊಬ್ಬರನೂ ವೇಸ್ಟ್ ಆಗಲ್ಲ. ಆ ಥರ ಭಾವನೆ ಬೇಡ. ನಾವೊಂದು 7-8 ವರ್ಷದಿಂದ ನಾವು ಬಟ್ಟೆ ಬಿಡಿಸಲ್ಲ ಗೊಬ್ಬರ ಹಾಕುವಾಗ. ಏನಾದ್ರು ಮರಗಸಿ ಮಾಡಿ ಅತಿ ತಪ್ಪಾಗಿ ಏನಾದ್ರು ಬಿದ್ದಿದ್ದೆ ಅಂದರೆ ಒಂದು ಲೈಟಾಗಿ ಸ್ವಲ್ಪ
ಏನು ಸೌದೆ ಆ ಥರದವಿನದ್ದು ತಗೊಳ್ಳಿ. ಕರಗಿ ಬಿದ್ದಿದ್ರೆ ದಯವಿಟ್ಟು ತೆಗಿಬೇಡಿ. ಕಳೆ ಇದ್ರೆ ತಗೊಳ್ಳಿ ಅಷ್ಟೇ. ಪ್ರತಿ ರೌಂಡ್ ಕರಗಿನ ಮೇಲೆ ಹಾಕಿ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಬಟ್ಟೆ ಬಿಡಿಸೋದು ನಿಮ್ಗೊಂದು ದುಡ್ಡು ಉಳಿಯುತ್ತೆ, ಮತ್ತೆ ಆ ಭಾಗ ಮಣ್ಣು ಹಾಳಾಗೋದು ತಪ್ಪುತ್ತೆ. ಮೇ ತಿಂಗಳಲ್ಲಿ ಹಾಕಕ್ಕೆ ಸಾಕಲ್ಲ ಸರ್. ಸೂಕ್ತವಾದ ಟೈಮ್ ಅಂದರೆ ಮೇ ತಿಂಗಳಲ್ಲಿ ಹಾಕೊಳ್ಳಿ. ಜೂನ್ ತಿಂಗಳಲ್ಲಿ ಸೂಕ್ತ ಅಲ್ಲ. ನೀವು ಲೇಟಾಗಿ ಹಾಕಿದ್ರೆ ಏನಾಗುತ್ತೆ, ಮಣ್ಣನ್ನು ಜಾಸ್ತಿ, ನೀರನ್ನು ಜಾಸ್ತಿ ಇಟ್ಕೊಳ್ಳೋದ್ರಿಂದ ನಿಮಗೆ ಫುಟ್ ರಾಟ್ ಬರೋ ಅಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಏಪ್ರಿಲ್ ಮೇನಲ್ಲಿ ನೀವು ಅದನ್ನು ಹಾಕೊಳ್ಳಿ. ಅದು ಬಿಟ್ಟರೆ ಅಕ್ಟೋಬರ್ ತಿಂಗಳಲ್ಲಿ ಹಾಕೋದು ಸೂಕ್ತ. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದ ಅಧ್ಯಕ್ಷರಾದಂಥ ಎಎಸ್ ಪರಮೇಶ್, ಸಚಿನ್ ಕ್ಯಾನಹಳ್ಳಿ, ಸುಬ್ರಹ್ಮಣ್ಯ, ಎಂಬಿ ರಾಜೇಶ್, ಕಾಫಿ ಮಂಡಳಿ ಸದಸ್ಯ ಎನ್ಬಿ ಉದಯಕುಮಾರ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಅರಕಲಗೂಡು ತಾಲೂಕು ಕುಂಚಿಟಿಗರ ಸಂಘದ ವತಿಯಿಂದ ನವೆಂಬರ್ 24ರಂದು ಸಂಘದ 11ನೇ ವಾರ್ಷಿಕೋತ್ಸವ ಮತ್ತು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಸಲಾಗುವುದು ಎಂದು ಸಂಘದ ಗೌರವ ಅಧ್ಯಕ್ಷ ಗೋವಿಂದೇಗೌಡ ತಿಳಿಸಿದರು. ಅರಕಲಗೂಡು ತಾಲೂಕು ಕುಂಚಿಟಿಗರ ಸಂಘದ ವತಿಯಿಂದ ನವೆಂಬರ್ 24ರಂದು ಸಂಘದ 11ನೇ ವಾರ್ಷಿಕೋತ್ಸವ ಹಾಗೂ ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ ಅಂತ ಸಂಘದ ಗೌರವ ಅಧ್ಯಕ್ಷ ಗೋವಿಂದಗೌಡ ಹೇಳಿದ್ದಾರೆ. ಅರಕಲಗೂಡಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನ ದೊಡ್ಡಮಗ್ಗೆ ಹೋಬಳಿ ಮುತ್ತುಗದ ಹೊಸೂರು ಗ್ರಾಮದಲ್ಲಿ ತಾಲೂಕು ಕುಂಚಿಟಿಗರ ಸಂಘ ಮತ್ತು ಮುತ್ತುಗದ ಹೊಸೂರು ಗ್ರಾಮಸ್ಥರು ಸಹಯೋಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಳೆದ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ 80%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನ ಮತ್ತು ಪೋಷಕರನ್ನ ಗೌರವಿಸಲಾಗುವುದು ಹಾಗೂ ಕೇಂದ್ರ ಸರ್ಕಾರದ ಒಬಿಸಿ ಮೀಸಲು ಹಕ್ಕೊತ್ತಾಯ ಸಮಾರಂಭವನ್ನ ಮಾಡಲಾಗುವುದು ಅಂತ ತಿಳಿಸಿದರು. ಈ ಕಾರ್ಯಕ್ರಮ ನಮ್ಮ ಜನಾಂಗದ ಒಂದು ಉತ್ತಮವಾದ ಸ್ಥಿತಿ ತರಬೇಕು ಅನ್ನೋದಕ್ಕೆ ನಾವು ಹೋರಾಟ ಮಾಡಬೇಕಾಗಿದೆ. ಈಗಾಗಾಯಿತು ನಮ್ಮ ತಾಲೂಕಲ್ಲಿ ಕಮ್ಮಿ ಜನ, ಸುಮಾರು ಒಂದು 6-7 ಹಳ್ಳಿಗಳು ಇರ್ಬೋದು. ನಾವು ಇಲ್ಲ 26 ಹಳ್ಳಿ ಮಕ್ಕಳು ಅಲ್ಲ ಎಷ್ಟೇ ಇರಲಿ, ಜೊತೆಗೆ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಪಕ್ಷದ ಲೀಡರ್ಗಳು ಹೆಚ್ಚಿನ ಮಟ್ಟದಲ್ಲಿ ಸಹಕಾರ ನೀಡಿದ್ರು. ಅವ್ರ ಕಾಲದ ತಕ್ಕಂತೆ ಅವ್ರ ಕೈಯಾದ ಸಹಾಯ ನೀಡ್ಕೊಂಡ್ಬಂದರೆ. ಆದರೂ ನಮಗೆ ಸರ್ಕಾರಿ ಸವಲತ್ತಿಗೆ, ಎಜುಕೇಷನ್ಗೆ ಹಿಂಸೆ ಆಗಿದೆ. ಜನರಲ್ ಮೆರಿಟಲ್ಲಿ ಹೋಗ್ಬೇಕು, ನಮಗೆ ಬೇರೆ ದಾರಿನೇ ಇಲ್ಲ. ಇದಕ್ಕೆ ಸುಮಾರು ನಮ್ಮ ಪೂರ್ವಕರು ಹೋರಾಟ ಮಾಡ್ಕೊಂಡ್ಬಂದವರೆ ಮಾಡ್ತೀವಿ 2002ನೇ ಇಸ್ವಿಯಿಂದ ಹೋರಾಟ ನಡೀತಾ ಇತ್ತು, ಮೇಲ್ಪಡ್ತಾ ಇದೆ. ಅದು ಇಲ್ಲಿವರೆಗೆ ಕುಲ ಅಧ್ಯಯನ ಸದಸ್ಯರು ಬಂದು ಅಧ್ಯಯನ ಮಾಡ್ಕೊಂಡಾಗಿದ್ದಾರೆ. ಪ್ರತಿ ಹಳ್ಳಿ ನೋಡಿ ಅವರಿಗೆ ಮನವರಿಕೆ ಆಗಿದೆ. ಈ ಮಟ್ಟಕ್ಕೆ ಅವರಲ್ಲಿ ಜನಾಂಗ ಯಾಕೆ ಅಭಿವೃದ್ಧಿ ಆಗಿಲ್ಲ ಅಂತೇಳಿ. ಅದಕ್ಕೆ ಕಾರಣಾಂತರ ಐತೆ. ಒಂದೇ ಕಡೆ ಒಂದೇ ತರದಲ್ಲಿ ನಾವೇಳಕ್ಕೆ ಬರೋಲ್ಲ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನಾಂಗ ಸ್ವಲ್ಪ ಎಚ್ಚೆತ್ಕೊಂಡು ಈ ಸಂಘ ಸಂಸ್ಥೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡ್ತಾವೆ. ಏನಾದರೂ ಮಾಡಿ ನಮ್ಮ ಮಕ್ಕಳು ಮುಂದಕ್ಕೆ ಬರಲಿ, ನಾವು ಬೇರೆಯವರಂಗೆ ಮುಂದೆ ಬರೋಣ ಅನ್ನೋ ನಿಟ್ಟಲ್ಲಿ ಹೆಚ್ಚಿನ ಕ್ರಮ ವಹಿಸವ್ರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನಾಂಗದ ಲೀಡರ್ಗಳು ಹೆಚ್ಚಿನ ಪ್ರೋತ್ಸಾಹ ಧನ ಸಹಾಯವನ್ನು ಮಾಡಿದರೆ. ಇಲ್ಲಿವರೆಗೂ 11 ವರ್ಷದಿಂದ ನಾವು ನಮ್ಮ ಶಾಸಕರುಗಳಿಗೆ ಮನವಿ ಮಾಡ್ತಲೇ ಬಂದು ಒಂದು ನಿವೇಶನ ಕೊಡಿಸಿ ಅಕ್ಕಲಗೂಡಲು ಅಥವಾ ರಾಮನಾಥಪುರದಲ್ಲೋ ಕಣ್ಣೂರಲ್ಲೋ ಅವರೇನು ನಮಗೆ ಗಮನ ಕೊಡಲಿಲ್ಲ, ಗಮನ ಹರಿಸಿಲ್ಲ ನಮ್ಮ ಜನಾಂಗದ ಮೇಲೆ. ಈಗ ನಾವೇ ಒಂದು ನಿವೇಶನ ತಗೊಂಡಿದ್ದೀವಿ. ಅದರಲ್ಲಿ ಈಗ ಆಫೀಸು ಕಚೇರಿಯಿಂದ ಮಾಡಬೇಕು ಅಂತ, ಈ ವರ್ಷ ಮಾಡಬೇಕು ಅಂತ ಮಾಡಿದ್ದೀವಿ. ನೋಡಬೇಕು ಎಲ್ಲ ಜನರ ಸಹಕಾರ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದು ನೋಡಿಕೊಂಡು ಈಗ ಸೈಟ್ನಲ್ಲಿ ಒಂದು ಆಫೀಸ್ ಮಾಡೋಣ ಅಂತ ಹೊರಟಿದ್ದೀವಿ. ಹಾಗೂ ಈಗ ಯಾವ್ಯಾವ ಹುಡುಗರು ಯಾವ ಊರಲ್ಲಿ ಎಷ್ಟೆಷ್ಟು ಹುಡುಗರು SSLC ಮತ್ತು PUCನಲ್ಲಿ ನಾವು ನಿಗದಿಪಡಿಸಿರ್ತಕ್ಕಂಥ ಅಂಕಗಳಿಗಿಂತ ಜಾಸ್ತಿ ತೆಗೆದಿರೋರಿಗೆಲ್ಲರಿಗೂ ನಾವು ಈಗ ಪ್ರತಿಭಾ ಪುರಸ್ಕಾರವನ್ನು ನಡೆಸ್ತಾ ಇದ್ದೀವಿ. ದಿನಾಂಕ 24/11/2024. ಈ ವೇಳೆ ಮುಖಂಡರಾದ ತಿಮ್ಮೇಗೌಡ, ಅಣ್ಣೇಗೌಡ, ಈರೇಗೌಡ, ವಿರೂಪಾಕ್ಷ, ಪ್ರಶಾಂತ್ ಇದ್ರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರಜ್ವಲ್ ರೇವಣ್ಣಗೆ ಶಾಕ್ ನೀಡಿದ ಹೈಕೋರ್ಟ್, ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಏಕಸದಸ್ಯ ಪೀಠದಿಂದ ಆದೇಶ. ವಕ್ಫ್ ಕಾಯ್ದೆ ಖಂಡಿಸಿ ರಾಜ್ಯದಾದ್ಯಂತ ಬಿಜೆಪಿಯಿಂದ ಪ್ರತಿಭಟನೆ. ವಕ್ಫ್ ಕಾಯ್ದೆಗೆ ಕಡಿವಾಣ ಹಾಕದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ. ಬಿಜೆಪಿ ನಾಯಕರಿಂದ ಎಚ್ಚರಿಕೆ. ನವೆಂಬರ್ 26ರಂದು ಮಹಾಬೋಧಿ ಮಹಾವಿಹಾರದ ಮುಕ್ತಿ ಆಂದೋಲನ. ಭಾರತದ ಸಂವಿಧಾನ ರಚನೆಯ ಸುಸಂದರ್ಭದಲ್ಲಿ ಬೌದ್ಧರ ಧಾರ್ಮಿಕ ಹಕ್ಕಿಗಾಗಿ ಒತ್ತಾಯ. ಭಾರತೀಯ ಬೌದ್ಧ ಮಹಾಸಭಾದ ಅಧ್ಯಕ್ಷ HD ಬಸವರಾಜು ಮಾಹಿತಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ 9, ಇದು ಕನ್ನಡಿಗರ ಕಣ್ಮಣಿ.